पीछे गड़े का पकड़ को, इनका बाजू का भी दुकान पकड़ो जो। खाली एक पेट ही ओपन करने के वास्ते। कवर उठा लगा ऊपर को, इनके फोटोज ले लीजिए, इनके फोटोज ले लीजिए। हेलो भाई, बोलो या को चीफ ऑफिसर को यहाँ स्पॉट को बुलाता हूँ, बोलो नहीं दादा मंजे कहीं को हम ना तुम्हारे पास ये प्रोजेक्ट के पेपर रहना से पूछो मैं काम को तुम्हें ले लगाने के टाइम को यहाँ पेपर रहना है हाथ में। मंजे देना थी साहब। हाँ नहीं है तो नहीं आना, क्या बोलो नहीं है तो करंट आप कर दे तुम्हें काम करो न तो कहते नहीं, तुम्हारे हाथ में प्रोजेक्ट के पेपर होना, पेपर नहीं है तो तुम्हें नहीं आना। गवर्नमेंट की तभी जगह रहो, प्राइवेट की भी तभी जगह रहो, तुम्हारे हाथ में पेपर ही क्या, डॉक्यूमेंट्स ही क्या, बता जवाब दियो। मंजे भी काम, मैं भी काम करूँ तो मंजे भी भेजी पेपर ही के साथ आना तुम्हें। मंजे देना देंगे हजरत, नहीं हजरत तुम्हें नहीं दे तो तुम्हें आंखों यहाँ खड़को काम करोगे को बोलो, ऑफिसर को बुला लो, अभी से डबल रोड के अंदर कौन भी नहीं आना को बुला लो। ओवर होगी मनमानी, क्या करूँ वो पीला बक्स उठा लगा होगा ना स्पीकर का, इनके पूरे पकड़ो जी, इनके वीडियो से गाड़ी के नंबर के साथ पकड़ो जो गाड़ी किसकी जरा देखेंगे वो भी। बिस्मिल्लाहिर रहमानिर रहीम। ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ನಾನು ಮೈಸೂರು ಡಿಪಾರ್ಟ್ಮೆಂಟ್ ಚೆಸ್ಕಾಂ, ಮೈಸೂರಿಗೆ ಚೀಫ್ ಆಫೀಸರ್ಗೆ ಚೆಸ್ಕಾಂ ಡಿಪಾರ್ಟ್ಮೆಂಟ್ನವರು ದೊಡ್ಡವ್ರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸರ್ ಏನ್ ನಡೀತೈತೆ ಏನಿಲ್ಲ, ಎಷ್ಟು ಕಡಿಮೆ ಹೇಳ್ತೀನಿ ಅಷ್ಟು ಒಳ್ಳೇದು. ಅಜಿಸೆಟ್ ಡಬಲ್ ರೋಡ್ಗೆ ಸಂಬಂಧಪಟ್ಟಿದ್ದು ಇಶ್ಯೂಸ್ಗೆ, ಅಜಿಸೆಟ್ ಡಬಲ್ ರೋಡ್ ಸಂಬಂಧಪಟ್ಟಿದ್ದು ಇಶ್ಯೂಸ್ಗೆ ಎಷ್ಟು ಕಡಿಮೆ ಹೇಳ್ತೀನಿ ಅಷ್ಟು ಒಳ್ಳೇದು. ಇವ್ರಿಗೆ ನಮ್ ಕಾರ್ಪೊರೇಷನ್ ಅವ್ರದ್ದು ಮಾತು ಬೇರೆದಿರ್ಲಿ, ನಿಮ್ ಡಿಪಾರ್ಟ್ಮೆಂಟ್ ಇಂದ ಆವಾಗ ಬರ್ತಾರೆ, ಎಲ್ಲೆಲ್ಲಿ ಬೇಕು ಅಲ್ಲಿ ಅನ್ಸೈಂಟಿಫಿಕ್ ಆಗಿ ಟ್ರಾನ್ಸ್ಫಾರಮ್ ಫಿಕ್ಸ್ ಮಾಡೋದು. ಇವ್ರಿಗೆ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇವ್ರ ಹತ್ರ ಕೈನಲ್ಲಿ ಒಂದ್ ದಾಖಲೆನೂ ಇರಲ್ಲ. ಇವತ್ತು ಈಗ ಏನೋ ಮಾತಾಡಿದ್ರೆ ಸರ್ಕಾರಿ ಜಾಗದಲ್ಲಿ ಕುಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾವ್ರೆ. ಕುಂಡಿಸಿ, ನೀವು ಬೇಡ ಅಂತ ಹೇಳಲ್ಲ, ಜನ ಪರವಾಗಿ ಮಾಡಿ. ನಿಮ್ ಹತ್ರ ಏನ್ ಪ್ರೋಸೆಸ್ ಇರಬಾರ್ದು, ಎಲ್ ಫಿಕ್ಸ್ ಮಾಡ್ಬೇಕು ಎಲ್ ಫಿಕ್ಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರೋಸೆಸ್ ಇರಬಾರ್ದು. ಹೇಳಿ ನೀವೇ ಸ್ವಲ್ಪ ಪ್ರೋಸೆಸ್ ಡಾಕ್ಯುಮೆಂಟ್ ತೋರಿಸಿ ಅಂತ ಹೇಳಿದ್ರೆ, ಇಲ್ಲ ಬಿಡಿ ಫಿಕ್ಸ್ ಮಾಡಲ್ಲ ಅಂತ ತಗೊಂಡು ಹೋಗ್ತಾರೆ. ಹೇಳಕ್ ನಾನು ಏನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇದು ಶಾಂತಿನಗರ, ಇದು ಗೌಚರ್ ನಗರ, ಈಗ ಈ ಭಾಗದಲ್ಲಿ ನಾನು ನಿಂತಿದ್ದೀನಿ. ಒಂದು ನೀವು ಗಾಂಧಿನಗರ್ನಲ್ಲಿನೂ ನೋಡ್ಬೋದು, ರೋಡ್ ಇಂದ 10 ಅಡಿಗೆ ಆಚೆ ಬಂದವ್ರೆ. ಅಲ್ಲಿ ಸುಮಾರು 5-6 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ, ಟ್ರಾನ್ಸ್ಫಾರ್ಮರ್ಗೆ ಶಿಫ್ಟ್ ಮಾಡಿ ಅಂತ. ಯಾರ ಕಣ್ಗೂ ಬರ್ತಾ ಇಲ್ಲ, ಅದು ಯಾರ ಕಿವಿಗೂ ಮುಯ್ನೂ ಹೋಗ್ತಾ ಇಲ್ಲ. ಏನಾನ ಒಂದ್ ದೊಡ್ಡ ಇನ್ಸಿಡೆಂಟ್ ಆಗಿ ಯಾರಾನ ಸಾವು ಆಗ್ಬೇಕು ತೆಗಿತೀರಾ ಹೇಳಿ. ಫಿಕ್ಸ್ ಮಾಡೋದು ಮುಂಚೆ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತಾಗಿರ್ಬೇಕು, ಫಿಕ್ಸ್ ಮಾಡ್ಬೇಕು ಬೇಡ ಅಂತ. ಎರಡನೇದು, ಇದೇ ಶಾಂತಿನಗರದಲ್ಲಿ ಆ ಫಸ್ಟ್ ಕ್ಲಾಸ್ ನಲ್ಲಿ ಬಂದು ಸ್ವಲ್ಪ ದಯವಿಟ್ಟು ಒಂದು ಮನವಿ ಏನ್ ಮಾಡ್ತಾ ಇದ್ದೀನಿ, ಒಂದು ನಮ್ ಪರವಾಗಿ ನೀವು ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಬಂದು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಫಸ್ಟ್ ಕ್ಲಾಸ್ ನಲ್ಲಿ ನೋಡಿ ಯಾವ ಮೂಲೆಯಲ್ಲಿ ಫಿಕ್ಸ್ ಮಾಡವ್ರೆ ಅಂತ. ಜನ ಓಡಾಡೋದು ಜಾಗದಲ್ಲಿ ಫಿಕ್ಸ್ ಮಾಡವ್ರೆ. ಒಂದ್ ಪ್ರೋಸೆಸ್ ಇಲ್ಲ ಇವ್ರ ಹತ್ರ. ಯಾರ ಮಾತ್ ಮೇಲೆ ಇದೆಲ್ಲ ಇವರು ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು?
ಇದ್ದಂಗೆ ಇವಾಗ ನೋಡಿ ಗೌರ್ಮೆಂಟ್ ಜಾಗ ಅಂತಾರೆ, ಮಾಡ್ಲಿ ಬೇಡ ಅಂತ ಇಲ್ಲ. ಒಂದ್ ರೆಸಿಡೆನ್ಸ್ ಪಕ್ಕ ಮಾಡೋದ್ರಿಂದ ಆ ಕಡೆ ಸುಮಾರು ಜಾಗ ಇದೆ, ಆ ಕಡೆ ಅನ್ಸ್ಕೊಳ್ಳಿ ಬಿಡಿ. ನಮ್ಮನೆ ಮುಂದೆನೆ ಯಾಕೆ? ವಾಟ್ ಆರ್ ಯುವರ್ ಇಂಟೆನ್ಷನ್ಸ್? ಯಾರು ನಿಮ್ಗೆ ಹೇಳ್ಬಿಟ್ಟು ಕಳ್ಸಿರೋದು ಇಲ್ಲೇ ನಟಿಸ್ಬೇಕು ಅಂತ? ಆ ಕಡೆ ಸುಮಾರು ಜಾಗ ಮಾಡಿಕೊಂಡವ್ರಲ್ಲ, ಅಲ್ಲೇ ಅಂಟಿಸ್ಲಿ ಬಿಡಿ. ಇದೆಲ್ಲ ನೋಡಕ್ ಹೋದ್ರೆ ಸಮ್ವನ್ ದೊಡ್ಡ ಕೈ ಮಠ ಇಂದ ಯಾರ್ಯಾರ್ದೋ ಕೈ ಇದೆ ಇಲ್ಲಿ. ಇದೆಲ್ಲ ನಡ್ಕೊಂಡು ಇದೆಲ್ಲ ನಡೀತಾ ಇರುತ್ತೆ. ಪ್ಲೀಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ದಯವಿಟ್ಟು ಇವರಿಗೆ ನೋಡಿ, ಇವ್ರ ಹತ್ರ ಎಲ್ಲನ ಹೋಗಿ ಮುಟ್ಲಿ, ಪ್ರೋಸೆಸ್ ಡಾಕ್ಯುಮೆಂಟ್ ಇರಲ್ಲ, ಯಾರಿಗೂ ಕೇಳಲ್ಲ, ಯಾರಿಗೂ ಕಾನ್ಫಿಡೆನ್ಸ್ ತಗೊಳಲ್ಲ. ಏನ್ ಬೇಕು ಹಂಗೆ ಇಂಟೆನ್ಷನಲಿ, ಇದು ನಮ್ ಬಿಲ್ಡಿಂಗು, ಇಂಟೆನ್ಷನಲಿ ಇಲ್ಲೇ ತಗೊಂಡ್ ಬಂದು ಹಾಕ್ಬೇಕು ಅಂತ ಏನಿದೆ ಇವತ್ತು ಇದ್ದಂಗೆ? ಏನ ನಡೀತಾ ಇಲ್ಲ, ಇದು ಸರಿಯಾಗಿ ಸಪ್ಲೈ ಇಲ್ಲ, ಏನ ಡಿಫಾಲ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನ ದಾಖಲೆ ಇದೆ? ಅದಕ್ಕೇನ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದೀರಿ ಅಂತ? ಪ್ಲೀಸ್ ದಯವಿಟ್ಟು ಇದೆಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ಜ್ಯೋತಿ ನಗರ ಸಬ್ ಡಿವಿಷನ್ಗೆ ಸೀರಿಯಸ್ ನೋಟ್ ನಲ್ಲಿ ನಾಳೆ ನಾನು ನಿಮ್ಗೂ ಬರೀತೀನಿ, ಇವ್ರಿಗೂ ಬರೀತೀನಿ. ಸೀರಿಯಸ್ ಆಗಿ ಇದೆಲ್ಲ ಸ್ವಲ್ಪ ದಯವಿಟ್ಟು ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನೋಡ್ರಿ ಇದು.